ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ವಿಯೆಟ್ನಾಂನಲ್ಲಿ ದೊಡ್ಡ ದುರಂತ ಆಗಿದೆ. ಭಾರತೀಯರ ಪ್ರಾಣ ಹೋಗಿದೆ. ಭಾರತೀಯ ಪ್ರವಾಸಿಗರೇ ತುಂಬಿದ್ದ ಬೋಟ್ ನೀರಲ್ಲಿ ಮುಳುಗಡೆಯಾಗಿದೆ, ಮಗುಚಿ ಬಿದ್ದು 15 ಭಾರತೀಯರು ಪ್ರಾಣ ಕಳ್ಕೊಂಡಿದ್ದಾರೆ. ಶನಿವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ವಿಯೆಟ್ನಾಂನ ಫು ಕ್ವಾಕ್ ದ್ವೀಪದ ಬಳಿ ಈ ದುರ್ಘಟನೆಯಾಗಿದೆ. ವಿಡಿಯೋ ವೈರಲ್ ಆಗ್ತಾ ಇದೆ. ಅದರಲ್ಲಿ ಬೋಟ್ ನೀರಲ್ಲಿ ಮುಳುಗ್ತಿರೋದು ಕ್ಲಿಯರ್ ಆಗಿ ಕಾಣಿಸಿದೆ. ದುರಂತಕ್ಕೀಡಾದ ಓಷನ್ ಪಿಯರ್ ಐಲ್ಯಾಂಡ್ ಕಂಪನಿಯ ಈ ಸ್ಪೀಡ್ ಬೋಟ್ನಲ್ಲಿ 36 ಜನ ಇದ್ರು. 32 ಜನ ಭಾರತೀಯರೋದ್ರಲ್ಲಿ. ಇನ್ನುಳಿದ 4 ಹಡಗಿನ ಸಿಬ್ಬಂದಿ ಇದ್ರು. ಹಾನ್ ಮೇ ರುಟ್ ನಾಯ್ ದ್ವೀಪದಿಂದ ಆನ್ಥಾಯ್ ಬಂದರಿಗೆ ಈ ಬೋಟ್ ಹೊರಟಿತ್ತು. ಆದರೆ ದ್ವೀಪದಿಂದ ಬರೀ 400 ಮೀಟರ್ ದೂರದಲ್ಲಿದ್ದಾಗ ಆಲ್ಮೋಸ್ಟ್ ಹತ್ರ ಹೋಗ್ಬಿಟ್ಟಿದ್ರು. ಅರ್ಧ ಕಿಲೋಮೀಟರ್ ಇರಲಿಲ್ಲ ಇನ್ನು. ಅಷ್ಟರಲ್ಲಿ ಸಮುದ್ರದ ಭಾರಿ ಅಲೆಗಳು ಹಾಗೂ ಬಿರುಗಾಳಿಗೆ ಸಿಲುಕಿ ಬೋಟ್ ಏಕಾಏಕಿ ಮಗಚಿ ಬಿದ್ದುಬಿಡಿತು. ಈ ವೇಳೆ ತಲೆ ಕೆಳಗಾದ ಬೋಟ್ನ ಒಳಗಡೆ ಹಲವು ಪ್ರವಾಸಿಗರು ಸಿಕ್ಕಾಕೊಂಡು ಒದ್ದಾಡಿದ್ದಾರೆ. ಸದ್ಯ ಸ್ಥಳೀಯ ರಕ್ಷಣಾ ಪಡೆಗಳು ಹಾಗೂ ಅಕ್ಕಪಕ್ಕದ ಬೋಟ್ನವರು ಕಾರ್ಯಾಚರಣೆ ನಡೆಸಿ 21 ಜನರನ್ನ ಕಾಪಾಡಿದ್ದಾರೆ. ರಕ್ಷಿಸಿದ ಎಲ್ಲರಿಗೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಲಾಗ್ತಿದೆ. ಇಬ್ಬರ ಸ್ಥಿತಿ ಸೀರಿಯಸ್ ಆಗಿದೆ. ಈ ದುರಂತದ ಬೆನ್ನಲ್ಲೇ PM ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ಕೂಡ ಬೋಟ್ನಲ್ಲಿದ್ದ ಎಲ್ಲ 32 ಜನ ಭಾರತೀಯರ ಹೆಸರಿನ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಸಂತ್ರಸ್ತರ ನೆರವಿಗೆ ಧಾವಿಸಿರೋ ಅಧಿಕಾರಿಗಳು ವಿಯೆಟ್ನಾಂನ ಹನೋಯ್ ಹಾಗೂ ಹೋಚಿ ಮಿನ್ ಸಿಟಿಯಲ್ಲಿ ಕಂಟ್ರೋಲ್ ರೂಮ್ಗಳನ್ನು ಓಪನ್ ಮಾಡಿದ್ದಾರೆ. ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನು ಕೂಡ ರಿಲೀಸ್ ಮಾಡಿ ಮಾಹಿತಿ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತದ ಡಿಫೆನ್ಸ್ ವಿಚಾರಕ್ಕೆ ಬಂದರೆ ಸ್ನೇಹಿತರೆ, ನೌಕಾಪಡೆಗೆ ಮತ್ತಷ್ಟು ಬಲ ಕೊಡೋ ಸುದ್ದಿ ಬಂದಿದೆ. ಘಾತಕ ಯುದ್ಧ ನೌಕೆ INS ಮಹೇಂದ್ರಗಿರಿ ನೇವಿಗೆ ಸೇರ್ಪಡೆಯಾಗಿದೆ. ವಿಶಾಖಪಟ್ಟಣಂನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಮುಂಬೈನ ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಇದನ್ನ ದೇಸಿಯಾಗಿ ನಿರ್ಮಿಸಿದೆ. ಇದು ಪ್ರಾಜೆಕ್ಟ್ 17A ನೀಲಗಿರಿ ಕ್ಲಾಸ್ ಅಡಿಯಲ್ಲಿ ತಯಾರಾದ 4ನೇ ಅತ್ಯಾಧುನಿಕ ಫ್ರಿಗೇಟ್. ಒಡಿಶಾದ ಮಹೇಂದ್ರಗಿರಿ ಪರ್ವತದ ಹೆಸರನ್ನ ಈ ಹಡಗಿಗೆ ಇಡಲಾಗಿದೆ. ಈ ಯುದ್ಧ ನೌಕೆ 149 ಮೀಟರ್ ಉದ್ದ ಇದೆ. 6400 ಟನ್ ತೂಕ ಇದೆ. ಗಂಟೆಗೆ 28 ನಾಟ್ಸ್ಗೂ ಹೆಚ್ಚು ವೇಗದಲ್ಲಿ ಚಲಿಸೋ ತಾಕತ್ತನ್ನು ಹೊಂದಿದೆ. ಅತ್ಯಾಧುನಿಕ ಸೆನ್ಸಾರ್ ಮತ್ತು ಸ್ಟೆಲ್ತ್ ಟೆಕ್ನಾಲಜಿ ಇದೆ. ಸ್ಟೆಲ್ತ್ ಫ್ರಿಗೇಟ್ ಇದು. ಶತ್ರುಗಳ ರೆಡಾರ್ ಕಣ್ಣಿಗೆ ಈಸಿಯಾಗಿ ಕಾಣದೆ ಹತ್ತಿರಕ್ಕೆ ಹೋಗೋ ತಾಕತ್ತನ್ನು ಹೊಂದಿದೆ. ಭಾರತದ ಬ್ರಹ್ಮೋಸ್ ಬ್ರಹ್ಮಾಸ್ತ್ರ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್, ನಮ್ಮದು ಬ್ರಹ್ಮೋಸ್, ಅದು ಕೂಡ ಇದರಲ್ಲಿ ಇಟ್ಟು ಫೈರ್ ಮಾಡ್ಬೋದು. ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ ಅವರು, ಭವಿಷ್ಯದ ಯುದ್ಧಗಳಲ್ಲಿ AI ಯೂಸ್ ಆಗ್ಬೋದು, ಆದರೆ ಗೆಲ್ಲೋದು ಯೋಧರೇ ಅಂತ ಹೇಳಿದ್ದಾರೆ. ಇನ್ನು ಖ್ಯಾತ ಗಾಯಕಿ 88 ವಯಸ್ಸಿನ S ಜಾನಕಿ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಅವ್ರನ್ನ ಇತ್ತೀಚೆಗಷ್ಟೇ ಮೈಸೂರಿನ ಅಪೋಲೋ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿತ್ತು. ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. 19ನೇ ವಯಸ್ಸಿಗೆ ಹಿನ್ನೆಲೆ ಗಾಯಕಿಯಾಗಿ ಪದಾರ್ಪಣೆ ಮಾಡಿದ್ರು. ಕನ್ನಡ ಸೇರಿದಂತೆ 20ಕ್ಕೂ ಅಧಿಕ ಭಾಷೆಯಲ್ಲಿ 48,000ಕ್ಕೂ ಅಧಿಕ ಗೀತೆಗಳನ್ನ ಹಾಡಿದ್ರು. ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಲೇ ಇವರು ಫೇಮಸ್. ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾದೇಶಿಯರ ಬಂಧನದ ಬೆನ್ನಲ್ಲೇ ಅಕ್ರಮವಾಗಿ ನೆಲೆಸಿದ್ದ ಪಾಕಿಸ್ತಾನಿ ಪ್ರಜೆಯನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಬಂಧಿತರನ್ನ ಫರ್ಹನಾಜ್ ಮತ್ತು ಆಕೆಯ ಮಗ ಫರ್ದೀನ್ ಖಾನ್ ಅಂತ ಗುರುತಿಸಲಾಗಿದೆ. ಪಾಕಿಗಳು ಇಲ್ಲಿ ಬಂದು ಸೇರ್ಕೊಂಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ದಾಸಗಾರೆಪಲ್ಲಿ ಅನ್ನೋ ಗ್ರಾಮದಲ್ಲಿ ಹಿಡಿಯಲಾಗಿದೆ. ವೀಸಾ ಅವಧಿ ಮುಗಿದಿದ್ರು ಕೂಡ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ರು. ಅಷ್ಟಕ್ಕೆ ಏನಾಗಿದೆ ಅಂದ್ರೆ, ಇಲ್ಲಿ ಫರ್ಹನಾಜ್ ಪಾಕಿಸ್ತಾನಿ ದಾಸಗಾರೆಪಲ್ಲಿಯ ಆಯೂಬ್ ಖಾನ್ ಅನ್ನೋ ವ್ಯಕ್ತಿಯನ್ನ ಮದುವೆಯಾಗಿದ್ರು. ಈ ಆಯೂಬ್ ಖಾನ್ ಪಾಕಿಸ್ತಾನದಿಂದ ವಧುವನ್ನ ಕರ್ಕೊಂಡ್ ಬಂದಿರೋದು ಮದುವೆಯಾಗಿ. ಈ ಫರ್ಹನಾಜ್ ಮತ್ತು ಆಕೆಯ ಮಗ ಇಬ್ರು ಪಾಕ್ ಪೌರತ್ವ ಹೊಂದಿರೋದು ಕೂಡ ಗೊತ್ತಾಗಿದೆ. ಇವ್ರ ಬಳಿ ಭಾರತದ ರೇಷನ್ ಕಾರ್ಡ್, ವೋಟರ್ ID ಮತ್ತು ಬ್ಯಾಂಕ್ ಅಕೌಂಟ್ಸ್ ಕೂಡ ಇರೋದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಆಪರೇಷನ್ ಸಿಂಧೂರ್ ನಂತರ ಇವರ ವೀಸಾ ನವೀಕರಣ ಆಗಿರಲಿಲ್ಲ. ಹೀಗಾಗಿ ವೀಸಾ ಅವಧಿ ಮುಗಿದಿದ್ರು ಕೂಡ ಈಕೆ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ಲು. ಹೀಗಾಗಿ ಅಕ್ರಮ ವಲಸಿಗರು ಅಂತ ಹೇಳಿ ದೂರು ದಾಖಲಾಗಿತ್ತು. ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. ತನಿಖೆ ನಡೀತಾ ಇದೆ. ಸ್ನೇಹಿತರೆ, ಪುರಿ ಜಗನ್ನಾಥ, ಬಿರಾಜದೇವಿ ಶಕ್ತಿಪೀಠ, ತಾರತಾರಿಣಿ ಶಕ್ತಿಪೀಠ, ಉದಯಗಿರಿ ಮತ್ತು ಸ್ಕಂದಗಿರಿ ಕೇವ್ ಸೇರಿ ಎಲ್ಲ ಅದ್ಭುತ ಜಾಗಗಳಿಗೆ ಪ್ರವಾಸ ಇದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ನಿಮಗೆ ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಇತ್ತ PM ನರೇಂದ್ರ ಮೋದಿ ಅವರ ಪತ್ರಿಕಾಗೋಷ್ಠಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ನ್ಯೂಜಿಲೆಂಡ್ ಪ್ರವಾಸದಲ್ಲಿದ್ದ ವೇಳೆ ಅಲ್ಲಿನ ಪತ್ರಕರ್ತರೊಬ್ಬರು ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. PM ಮೋದಿ ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಜಾಸ್ತಿ ಅಟೆಂಡ್ ಮಾಡಲ್ಲ ಅಂತ ಭಾರತದ ಅಧಿಕಾರಿಗಳನ್ನ ಕೇಳಿದ್ದಾರೆ. ಇದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ಅಧಿಕಾರಿ ರುದ್ರೇಂದ್ರ ಟಂಡನ್ ಉತ್ತರ ಕೊಟ್ಟಿದ್ದಾರೆ. ಭಾರತದ ರಾಜಕಾರಣಿಗಳು ಮತದಾರರೊಂದಿಗೆ ನೇರ ಸಂಪರ್ಕ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ. ಮಧ್ಯದಲ್ಲಿ ಇನ್ನೊಬ್ಬರು ಥ್ರೂ ಕಮ್ಯುನಿಕೇಟ್ ಮಾಡಕ್ಕೆ ಅವರು ಇಷ್ಟಪಡೋದಿಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಭಾರತ ನ್ಯೂಜಿಲೆಂಡ್ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ ಬರೋಬ್ಬರಿ $20 ಬಿಲಿಯನ್ ಹೂಡಿಕೆ ಮಾಡೋಕೆ ನ್ಯೂಜಿಲೆಂಡ್ ಒಪ್ಕೊಂಡಿದೆ.
PM ಮೋದಿ ನ್ಯೂಜಿಲೆಂಡ್ನ ಈ ಹೂಡಿಕೆಯನ್ನ ಬಹಳ ಖುಷಿಯಿಂದ ವೆಲ್ಕಮ್ ಮಾಡಿದ್ದಾರೆ. ಇನ್ನು ಆಕ್ಲೆಂಡ್ನಲ್ಲಿ ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ PM. ಭಾರತ ಬರೀ ವ್ಯಾಪಾರದ ಮಾರುಕಟ್ಟೆಯಲ್ಲ, ಜಾಗತಿಕ ಬೆಳವಣಿಗೆಯ ಲಾಂಚ್ ಪ್ಯಾಡ್ ಅಂತ ಹೇಳಿದ್ದಾರೆ. 2 ರಾಷ್ಟ್ರಗಳ ನಡುವೆ 10 ಪ್ರಮುಖ ಒಪ್ಪಂದಗಳಾಗಿದ್ದಾವೆ. ಇದರಿಂದಾಗಿ ಹೂಡಿಕೆ, ತಂತ್ರಜ್ಞಾನ ಹಾಗೂ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಬರಗಾಲ ಬಂದರೂ ಕೂಡ ಮೈಸೂರು ದಸರಾವನ್ನ ನಿಲ್ಲಿಸಲ್ಲ ಅಂತ CM DK ಶಿವಕುಮಾರ್ ಹೇಳಿದ್ದಾರೆ. ಬರಗಾಲ ಬಂತು ಅಂತ ನಮ್ಮ ಸಂಸ್ಕೃತಿ ಪರಂಪರೆಯ ವೈಭವವನ್ನ ಕಮ್ಮಿ ಮಾಡಬಾರ್ದು. ಸರಳವಾಗಿನೂ ದಸರಾ ಆಚರಣೆ ಮಾಡೋ ಪ್ರಶ್ನೆನೇ ಇಲ್ಲ. ಅದು ಹೆಂಗ್ ನಡೆಯುತ್ತೆ ಹಂಗೆ ಜೋರಾಗಿ ನಡಿಬೇಕು ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಏನು ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಮಾಡಬೇಕಾ ಬೇಡವಾ ಅನ್ನೋ ಚರ್ಚೆ ಇದೆಯಲ್ಲ, ಈ ಕಂಬಳ ಆಯೋಜನೆಗೆ ಸಂಸದ ಯದುವೀರ್ ಒಡೆಯರ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕರಾವಳಿ ಕ್ರೀಡೆ ಅಲ್ವಾ ಅದು, ದಸರಾ ಟೈಮ್ ನಲ್ಲಿ ಯಾಕೆ ಅಂತ ಕೇಳಿದ್ದಾರೆ. ಇತ್ತ ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ ನಿಂತಿರೋ ಅನಾಥ ವಾಹನಗಳ ಟೋಯಿಂಗ್ ಶುರು ಮಾಡಲಾಗಿದೆ. ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ಕೊಟ್ಟಿದ್ದಾರೆ. ಮೊದಲ ಹಂತವಾಗಿ ಬೆಂಗಳೂರಿನ 5 ವಲಯಗಳಲ್ಲಿ ಈ ಕಾರ್ಯಾಚರಣೆ ಶುರುವಾಗಿದೆ. ಈ ಬಗ್ಗೆ ಮಾತನಾಡಿರೋ ಕೃಷ್ಣ ಬೈರೇಗೌಡ, 1 ವಾರದ ಹಿಂದೆನೇ ನೋಟಿಸ್ ಕೊಡಲಾಗಿದೆ, ಸ್ಟಿಕ್ಕರ್ ಎಲ್ಲ ಅಂಟಿಸ್ಕೊಂಡಿದ್ದೀವಿ. ಟೋಯಿಂಗ್ ಮೂಲಕ ತಗೊಂಡಿರೋ ವಾಹನಗಳು ಬೇಕು ಅನ್ನೋರು ಬೇಗ ಟೋಯಿಂಗ್ ಶುಲ್ಕ ಮತ್ತು ದಂಡ ಕಟ್ಟಿಬಿಟ್ಟು ಗಾಡಿಯನ್ನು ತಗೊಂಡೋಗ್ಬೋದು. ಯಾರೋ ಬಂದು ತಗೊಂಡು ಹೋಗಿಲ್ಲ ಅಂದ್ರೆ ಗುಜರಿಗೆ ಹಾಕ್ತೀವಿ, ಹರಾಜಿಗೆ ಹಾಕ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಜರ್ಮನಿ ನಿಯೋಗದೊಂದಿಗೆ DCM G ಪರಮೇಶ್ವರ್ ಮಹತ್ವದ ಚರ್ಚೆ ಮಾಡಿದ್ದಾರೆ. ಜರ್ಮನಿಯ ಬವೇರಿಯಾ ರಾಜ್ಯದ ಉಪಸಚಿವ ಟೋಬಿಯಾಸ್ ಗೋಠಾರ್ಡ್ ಈ ನಿಯೋಗದ ನೇತೃತ್ವ ವಹಿಸಿದ್ರು. ಈ ವೇಳೆ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾದ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ. ರಾಜ್ಯದಲ್ಲಿ ಕೈಗಾರಿಕೆಗಳ ವಿಸ್ತರಣೆ ಹಾಗೂ ಹೊಸ ಸ್ಟಾರ್ಟ್ಅಪ್ಗಳಿಗೆ ಒತ್ತು ಕೊಡೋ ಬಗ್ಗೆನೂ ಚರ್ಚೆಯಾಗಿದೆ. ಹಾಗೆ ಉದ್ಯೋಗ ಸೃಷ್ಟಿ, ತಂತ್ರಜ್ಞಾನ ಮತ್ತು ಸಂಶೋಧನಾ ವಲಯದಲ್ಲಿ ಹೂಡಿಕೆ ಮಾಡೋ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. ಇದರೊಂದಿಗೆ ಟ್ವಿನ್ ಸಿಟಿ ಪರಿಕಲ್ಪನೆ ಬಗ್ಗೆನೂ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಇತ್ತ ರಾಜ್ಯ ಸರ್ಕಾರದ ವಿಳಂಬ ನೀತಿಯಿಂದ ಬೆಂಗಳೂರಿಗೆ ಸಿಗಬೇಕಾಗಿದ್ದ ಬೃಹತ್ EV ಬಸ್ ಯೋಜನೆ ಕೈತಪ್ಪೋ ಆತಂಕ ಎದುರಾಗಿದೆ. ಕೇಂದ್ರದ PM E-ಡ್ರೈವ್ ಯೋಜನೆಯಡಿಯಲ್ಲಿ ಬೆಂಗಳೂರಿಗೆ ಮಂಜೂರಾಗಿದ್ದ 4,500 ಬಸ್ಗಳು, ಎಲೆಕ್ಟ್ರಿಕ್ ಬಸ್ಗಳು ಬೇರೆ ರಾಜ್ಯಗಳ ಪಾಲಾಗೋ ಆತಂಕ ಇದೆ. ತೇಜಸ್ವಿ ಸೂರ್ಯ ಸಂಸದರು ಅವರು ಕೂಡ ಇದ್ರ ಬಗ್ಗೆ ಒಂದು ಲಾಸ್ಟ್ ವೀಕೆ ಹೈಲೈಟ್ ಮಾಡಿ ಹೇಳಿದರು. ಇವಾಗ ಮಾಹಿತಿ ಏನು ಅಂದರೆ, ರಾಜ್ಯ ಸಚಿವ ಸಂಪುಟದಿಂದ ಇನ್ನೂ ಅನುಮೋದನೆ ಸಿಗದ ಹಿನ್ನೆಲೆಯಲ್ಲಿ BMTC ವರ್ಕ್ ಆರ್ಡರ್ ಇನ್ನೂ ಹೊರಡಿಸ್ತಾ ಇಲ್ಲ. ಇದರ ಬೆನ್ನಲ್ಲೇ 6 ರಾಜ್ಯಗಳು ನಮಗೆ ಕೊಡಿ, ಹಾಗಾದರೆ ಅವ್ರಿಗೆ ಬೇಡ ಅಂದರೆ ಅಂಥೇಳಿ ಕೇಂದ್ರಕ್ಕೆ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಆಂಧ್ರ ಪ್ರದೇಶ ನಮಗೆ 2,000 ಎಕ್ಸ್ಟ್ರಾ ಕೊಡಿ, ರಾಜಸ್ಥಾನ 900 ಕೊಡಿ, ತೆಲಂಗಾಣದವರು 600 ಕೊಡಿ, ಗುಜರಾತ್ 500, ಜಮ್ಮು ಕಾಶ್ಮೀರ 200, ಮೇಘಾಲಯ 20 ಬಸ್, ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಬೆಂಗಳೂರಿಗೆ ಬಸ್ಗಳನ್ನು ಕೊಡೋದ್ರ ಬಗ್ಗೆ 2025 ಡಿಸೆಂಬರ್ನಲ್ಲಿ, ಕಳೆದ ವರ್ಷ ಡಿಸೆಂಬರ್ನಲ್ಲಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಆಗಿತ್ತು. ಆದರೆ ಇಲ್ಲಿ ಸ್ಕೀಮ್ ಹೇಗೆ ಅಂದರೆ, ಕೇಂದ್ರ ಪ್ರತಿ ಬಸ್ಗೆ 30-35 ಲಕ್ಷ ಅಷ್ಟೇ ಸಬ್ಸಿಡಿ ಕೊಡುತ್ತೆ, ದುಡ್ಡು ಕೊಡುತ್ತೆ. ನಾವು ಪ್ರತಿ ಕಿಲೋಮೀಟರ್ ಆಧಾರದಲ್ಲಿ ಸಬ್ಸಿಡಿ ಕೊಡಬೇಕು. ಇದರಿಂದ 2-3 ಸಾವಿರ ಕೋಟಿ ರೂಪಾಯಿ ದುಡ್ಡು ಖರ್ಚಾಗುತ್ತೆ ನಮ್ದು ಅಂತ ಕರ್ನಾಟಕ ಸರ್ಕಾರ ಇದಕ್ಕೆ ಇನ್ನೂ ಅನುಮೋದನೆ ಕೊಟ್ಟಿಲ್ಲ. ಹೀಗಾಗಿ ಸ್ಕೀಮ್ ಅಡಿಯಲ್ಲಿ ಇಷ್ಟು ಬಸ್ಗಳು ಬೇರೆ ಸ್ಟೇಟ್ಸ್ ಪಾಲಾಗಬಹುದು, ಅವರೆಲ್ಲ ಕಾಯ್ತಿದ್ದಾರೆ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅನ್ನೋದು ಈಗ ಸಿಕ್ಕಿರೋ ಮಾಹಿತಿ. ಇನ್ನು 572 ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ VAO ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿದೆ. PUC ಪಾಸಾದ ಅಭ್ಯರ್ಥಿಗಳು ಕೂಡ ಅರ್ಜಿ ಹಾಕುವುದು. ಆದರೆ ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಹಾಕೋಕೆ ಅವಕಾಶ ಕೊಡಲಾಗಿದೆ. ಈ ಹುದ್ದೆಗಳಿಗೆ ಆಯ್ಕೆಯಾದವರಿಗೆ 34,000ದಿಂದ 67,000 ರೂಪಾಯಿ ತನಕನೂ ಸಂಬಳ ಸಿಗುತ್ತೆ. ಶನಿವಾರದಿಂದಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಶುರು ಆಗಿ ಹೋಗಿದೆ. ಜುಲೈ 30 ತನಕನೂ ಅರ್ಜಿ ಹಾಕಕ್ಕೆ ಟೈಮ್ ಇರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಆಫ್ಲೈನ್ ಮೂಲಕ ಲಿಖಿತ ಪರೀಕ್ಷೆ, ರಿಟರ್ನ್ ಟೆಸ್ಟ್ ಇರುತ್ತೆ. ಇನ್ನು ಕರ್ನಾಟಕದಲ್ಲಿ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಅಂದ್ರೆ PRC ವಿತರಣೆ ವಿಚಾರ ರಾಜಕೀಯಕ್ಕೆ ಕಾರಣ ಆಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಪ್ರಮಾಣ ಪತ್ರ ಹಂಚುತ್ತಾ ಇದೆ. ಇದನ್ನ ಬಿಜೆಪಿ ವಿರೋಧಿಸಿದೆ. ಶೋಭಾ ಕರಂದ್ಲಾಜೆ ಅವರು ಈ ಬಗ್ಗೆ ನೇರವಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಪತ್ರ ಬರೆದು ತಕ್ಷಣ ಮಧ್ಯಪ್ರವೇಶ ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ. ಅಕ್ರಮ ವಲಸಿಗರಿಗೆ ಶಾಶ್ವತವಾಗಿ ಇಲ್ಲೇ ರಕ್ಷಣೆ ಕೊಟ್ಟು ಇಟ್ಕೊಳ್ಳೋ ಕಾಂಗ್ರೆಸ್ನ ಪಿತೂರಿ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಅಂತ ಶೋಭಾ ಕರಂದ್ಲಾಜೆ ಆರೋಪ ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಆರೋಪಗಳನ್ನು ತಳ್ಳಿ ಹಾಕಿದೆ. DCM ಡಾಕ್ಟರ್ G ಪರಮೇಶ್ವರ್ ಮಾತನಾಡಿದ್ದಾರೆ. ಯಾವುದೇ ಕಾನೂನು ಬಾಹಿರ ಕೆಲಸ ಮಾಡಿಲ್ಲ, ಆಧಾರ್ ಕಾರ್ಡ್, ವೋಟರ್ ID ಅಂತ ಎಲ್ಲ ದಾಖಲೆಗಳನ್ನ ಚೆಕ್ ಮಾಡಿನೇ ಕೊಡ್ತಾ ಇರೋದು ಅಂತ ಹೇಳಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಪ್ಯೂರ್ ಪೆಟ್ರೋಲ್ಗಿಂತ E20 ಪೆಟ್ರೋಲ್ ಉತ್ಪಾದನೆ ಮಾಡೋದು ಕಾಸ್ಟ್ಲಿ ಇದೆ ಅಂತ ಹೇಳಿದೆ. ಜೊತೆಗೆ E20 ಪಾಲಿಸಿಯನ್ನ ಕೇಂದ್ರ ಸರ್ಕಾರ ಬಲವಾಗಿ ಸಮರ್ಥನೆ ಮಾಡಿಕೊಂಡಿದೆ. ಎಥನಾಲ್ ಪ್ರೊಡಕ್ಷನ್ಗೆ PSU ಬ್ಯಾಂಕ್ಗಳು ಈಗ ಆಲ್ರೆಡಿ 1 ಲಕ್ಷ ಕೋಟಿ ರೂಪಾಯಿ ಫಂಡ್ ಮಾಡ್ತಿವೆ. ಹೀಗಿರುವಾಗ ವಾಪಸ್ E10ಗೆ ಹೋದರೆ ಆ ದೊಡ್ಡ ಇನ್ವೆಸ್ಟ್ಮೆಂಟ್ ರಿಸ್ಕ್ಗೆ ಬೀಳುತ್ತೆ ಅಂತ ಪೆಟ್ರೋಲಿಯಂ ಮಿನಿಸ್ಟ್ರಿ ಹೇಳಿದೆ. ಎಥನಾಲ್ನಿಂದ ಮೈಲೇಜ್ ಕಮ್ಮಿಯಾಗಿ ಇಂಜಿನ್ ಹಾಳಾಗುತ್ತೆ ಅನ್ನೋ ಚರ್ಚೆಗೆ ಪ್ರತಿಕ್ರಿಯೆ ಕೊಟ್ಟಿದೆ. ವಾಹನಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ 3 to 5% ಮಾತ್ರ ಮೈಲೇಜ್ ಕಮ್ಮಿ ಆಗಬಹುದು ಅಷ್ಟೇ ಅಂತ ಒಪ್ಕೊಂಡಿದೆ. ಆದರೆ
ಇಂಜಿನ್ ಹಾಳಾಗೋದು ಅಥವಾ ವಾಹನದ ಮೇಲೆ ಪರಿಣಾಮ ಬೀರೋದು ಇದೆಲ್ಲವೂ ಸುಳ್ಳು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ಬೆಲೆ ವಿಚಾರವಾಗಿ ಕ್ರೂಡ್ ಆಯಿಲ್ ಬೆಲೆ $70 ಇದ್ರೆ ಪ್ಯೂರ್ ಪೆಟ್ರೋಲ್ಗಿಂತ E20 ಕಾಸ್ಟ್ಲಿ ಆಗುತ್ತೆ. ಅಂದರೆ ಎಥನಾಲ್ ಉತ್ಪಾದನೆ ಮಾಡೋದು ಪ್ಯೂರ್ ಪೆಟ್ರೋಲ್ ಉತ್ಪಾದನೆಗಿಂತ ಜಾಸ್ತಿನೇ ಅಂತ ಹೇಳಿದೆ. ಆದರೆ ಇದು ಸ್ವದೇಶಿ, ನಮ್ಮ ರೈತರಿಗೆ ಹೋಗುತ್ತೆ ಅಂತ ನಾವು ಮಾಡ್ತಿದ್ದೀವಿ ಅಂತ. ಅದೇ ಪೆಟ್ರೋಲ್ ಬೆಲೆ ದುಬಾರಿ ಆಗಿದ್ದಾಗ ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ಗೆ $120-130 ಹೋಗಿತ್ತಲ್ಲ ವಾರ್ ಟೈಮ್ನಲ್ಲಿ, 120+. ಆ ಥರ ಇದ್ದಾಗ ಹೌದು ಎಥನಾಲ್ ಚೀಪ್ ಆಗುತ್ತೆ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಯಾಕಂದರೆ ಪ್ರಸ್ತುತ ವರ್ಷದಲ್ಲಿ ಮೊಲಾಸಿಸ್ನಿಂದ ತೆಗೆದ ಎಥನಾಲ್ಗೆ ಲೀಟರ್ಗೆ $57.97 ಹಾಗೂ ಮೆಕ್ಕೆಜೋಳದಿಂದ ತೆಗೆದ ಎಥನಾಲ್ಗೆ $71.86 ರೇಟ್ ಫಿಕ್ಸ್ ಮಾಡಲಾಗಿದೆ ಅಂತಲೂ ಸರ್ಕಾರ ಮಾಹಿತಿ ಕೊಟ್ಟಿದೆ. ಇನ್ನು ಬಿಹಾರದ ಬಂಕಿಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪ್ರಶಾಂತ್ ಕಿಶೋರ್ ವಿರುದ್ಧ ಕಣಕ್ಕಿಳಿಸಿದ್ದ ಅಭ್ಯರ್ಥಿಯನ್ನ ಬಿಜೆಪಿ ಕಡೆ ಕ್ಷಣದಲ್ಲಿ ಬದಲಾಯಿಸಿದೆ. ಮೊದಲು ಘೋಷಣೆಯಾಗಿದ್ದ ಅಭಿಷೇಕ್ ಕುಮಾರ್ ಸಿನ್ಹಾ ಕಣದಿಂದ ದಿಢೀರಂತ ಹಿಂದೆ ಸರಿದಿದ್ದಾರೆ. ನಾಮಪತ್ರ ಸಲ್ಲಿಸಿದ ಮರುದಿನವೇ ಕೌಟುಂಬಿಕ ಕಾರಣವನ್ನ ಕೊಟ್ಟು ಹಿಂದೆ ಸರಿದಿದ್ದಾರೆ. ಈಗ ಅವ್ರ ಜಾಗಕ್ಕೆ 32 ವರ್ಷದ ನೀರಜ್ ಕುಮಾರ್ ಸಿನ್ಹಾ ಅವರನ್ನ ಬಿಜೆಪಿ ಹೊಸ ಅಭ್ಯರ್ಥಿಯಾಗಿ ಘೋಷಿಸಿದೆ. ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರಲ್ಲ ನಿತಿನ್ ನಬೀನ್ ಅವರೀಗ ಅವರ ರಾಜೀನಾಮೆಯಿಂದ ತೆರವಾಗಿರೋ ಕ್ಷೇತ್ರ ಇದು. ಜುಲೈ 30ಕ್ಕೆ ವೋಟಿಂಗ್ ಇದೆ. ಆಗಸ್ಟ್ 3ಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ. ಇತ್ತ ಜಮ್ಮು ಕಾಶ್ಮೀರ ರಾಜಕೀಯದಲ್ಲಿ ಆಪರೇಷನ್ ಕಮಲ ವಿಚಾರ ಸದ್ದು ಮಾಡ್ತಾ ಇದೆ. ಬಿಜೆಪಿ ತಮ್ಮ ಪಕ್ಷದ ಶಾಸಕರಿಗೆ ಬರೋಬ್ಬರಿ 20-30 ಕೋಟಿ ರೂಪಾಯಿ ಆಫರ್ ಕೊಟ್ಟಿದೆ ಅಂತ ಸಿಎಂ ಒಮರ್ ಅಬ್ದುಲ್ಲಾ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಚಿವ ಸ್ಥಾನ ಮತ್ತು ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ರಾಜ್ಯ ಸ್ಥಾನಮಾನ ಕೊಡೋ ಆಮಿಷ ಒಡ್ಡಲಾಗಿದೆ ಅಂತ ಹೇಳಿದ್ದಾರೆ. ಇತ್ತ ದೇಶದ ಪ್ರತಿಷ್ಠಿತ ಐಐಟಿ ಮತ್ತು ಐಐಎಂ ಸಂಸ್ಥೆಗಳು ಕೇಂದ್ರದ ವಿರುದ್ಧ ತಿರುಗಿ ಬಿದ್ದಿವೆ. ಕೇಂದ್ರದ ಹೊಸ ವಿಕಸಿತ ಭಾರತ್ ಶಿಕ್ಷಣ ಅಧಿಷ್ಠಾನ VBSA 2025 ಮಸೂದೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಯುಜಿಸಿ AICTE ರದ್ದುಗೊಳಿಸಿ ಇಡೀ ದೇಶಕ್ಕೆ ಒಂದೇ ನಿಯಂತ್ರಣ ಮಂಡಳಿ ತರೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಕೇಂದ್ರೀಕೃತ ವ್ಯವಸ್ಥೆಯಿಂದ ನಮ್ಮ ಸ್ವಾಯತ್ತತೆಗೆ ಕುತ್ತು ಬರುತ್ತೆ ಅನ್ನೋದು ಐಐಟಿಗಳ ವಾದ. ಜೊತೆಗೆ ನಿಯಮ ಉಲ್ಲಂಘಿಸಿದರೆ 75 ಲಕ್ಷ ದಂಡ ಹಾಗೂ ಕಾಲೇಜು ಮುಚ್ಚೋ ಕಠಿಣ ನಿಯಮಗಳು ಕೂಡ ಇದರಲ್ಲಿವೆ. ಇದು ಗ್ರಾಮೀಣ ಕಾಲೇಜುಗಳಿಗೆ ಮಾರಕವಾಗುತ್ತೆ. NDA ಆಡಳಿತವಿರೋ ಆಂಧ್ರ, ಮಧ್ಯಪ್ರದೇಶವು ಇದನ್ನ ವಿರೋಧಿಸುತ್ತಿವೆ. ಆದರೆ ಮಸೂದೆಯ ಸೆಕ್ಷನ್ 49ನಲ್ಲಿ ನಿಮ್ಮ ಹಕ್ಕುಗಳ ರಕ್ಷಣೆಯ ಭರವಸೆ ಇದೆ, ಸ್ವಾಯತ್ತತೆಗೆ ಕುತ್ತು ಬರೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಹೇಗಿದ್ರೂ ಇತರ ಕಠಿಣ ನಿಯಮಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಐಐಟಿಗಳು ನಮಗೆ ಈ ಮಸೂದೆಯಿಂದ ವಿನಾಯಿತಿ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿವೆ. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವೆ 5ನೇ T20 ಪಂದ್ಯ ನಡೀತಾ ಇದೆ. ಸೌತ್ ಆಂಪ್ಟನ್ನ ರೋಸ್ ಬೌಲ್ ಮೈದಾನದಲ್ಲಿ ಈ ಮ್ಯಾಚ್ ಇದೆ. ಸದ್ಯ 3-0 ಅಂತರದಿಂದ ಇಂಗ್ಲೆಂಡ್ ಕೈಲಿ ಸರಿಯಾಗಿ ಬಡಿಸ್ಕೊಂಡಿರೋ ಶ್ರೇಯಸ್ ಅಯ್ಯರ್ ಪಡೆ ವೈಟ್ ವಾಶ್ ಮುಖಭಂಗ ತಪ್ಪಿಸ್ಕೊಳ್ಳೋಕೆ ಗೆಲ್ಲಬೇಕಾದ ಅನಿವಾರ್ಯತೆಯಲ್ಲಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಮ್ಯಾಚ್ನ ಸ್ಟೇಟಸ್ ಈ ರೀತಿಯಾಗಿತ್ತು. ಅಮೆರಿಕದ 12.5% ಎಕ್ಸ್ಟ್ರಾ ಟ್ಯಾರಿಫ್ ಅನ್ನ ಭಾರತದ ಮೇಲೆ ಹಾಕೋ ಕ್ರಮಕ್ಕೆ ಭಾರತ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಇದನ್ನ ಡ್ರಾಪ್ ಮಾಡಿ ಅಂತ ಅಮೆರಿಕಾಗೆ ಹೇಳಿದೆ. USTR ಅಂದ್ರೆ ಅಮೆರಿಕದ ಟ್ರೇಡ್ ರೆಪ್ರೆಸೆಂಟೇಟಿವ್ ಫೋರ್ಸ್ಡ್ ಲೇಬರ್ ಅಂದ್ರೆ ಬಲವಂತದ ದುಡಿಮೆ ಮೂಲಕ ತಯಾರಾದ ವಸ್ತುಗಳನ್ನ ಆಮದು ಮಾಡಿಕೊಂಡು ಆಮೇಲೆ ಅದನ್ನ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದೆ. ಈ ಕಾರಣಕ್ಕೆ ಸೆಕ್ಷನ್ 301 ಅಡಿಯಲ್ಲಿ ತನಿಖೆ ನಡೆಸಿ ಭಾರತ ಹಾಗೂ ಚೀನಾ ಸೇರಿ 54 ರಾಷ್ಟ್ರಗಳ ವಸ್ತುಗಳ ಮೇಲೆ 12.5% ಹೊಸ ಟ್ಯಾರಿಫ್ ಹಾಕೋಕೆ ಅವರು ರೆಡಿ ಆಗ್ತಾ ಇದ್ದಾರೆ. ಇದನ್ನ ಪಬ್ಲಿಕ್ ಹಿಯರಿಂಗ್ ನಲ್ಲಿ ಭಾರತ ತೀವ್ರವಾಗಿ ವಿರೋಧಿಸಿದೆ. ನೀವೇ ಏನೇನೋ ಯೋಚನೆ ಮಾಡ್ಕೊಂಡು ಟ್ಯಾರಿಫ್ ಅಂತ ಹಾಕಕ್ ಬರಬೇಡಿ. ಏನೋ ಡೌಟ್ಸ್ ಇದೆ ನಮ್ಮ ಹತ್ರ ದ್ವಿಪಕ್ಷೀಯವಾಗಿ ಮಾತಾಡ್ಕೊಂಡು ನಮ್ಮ ಕಂಟ್ರಿ ಒಟ್ಟಿಗೆ ನಿಮ್ಮ ಕಂಟ್ರಿ ಮಾತಾಡಿ ಇದ್ರ ಬಗ್ಗೆ ಕ್ಲಾರಿಟಿ ಪಡ್ಕೊಳ್ಳಿ ಅಂತ ಭಾರತ ಹೇಳಿದೆ. ಅಮೆರಿಕದ ಲೆಕ್ಕಾಚಾರ ನೋಡಿ, ಅವರು ಭಾರತದಲ್ಲಿ ಬಲವಂತದ ದುಡಿಮೆ ಮಾಡಿಸ್ತಿದ್ದಾರೆ ಅಂತ ಹೇಳಿಲ್ಲ. ಆ ರೀತಿ ಮಾಡಿಸ್ತಿರೋ ರಾಷ್ಟ್ರಗಳಿಂದ ತರಿಸ್ಕೊಂಡು ನೀವು ನಮಗೆ ಮಾರ್ತಾ ಇದ್ದೀರಿ ಅನ್ನೋದು ಅವ್ರದ್ದು ಲೆಕ್ಕಾಚಾರ, ಅಮೆರಿಕದವ್ರದ್ದು ಆರೋಪ. ಅದಕ್ಕೆ ಭಾರತ ಬನ್ನಿ ಮಾತಾಡೋಣ, ಏನು ನಿಮ್ಮ ಡೌಟ್ ಅಂತ ಕೇಳ್ತಾ ಇದೆ. ಏನೋ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ PM ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆ ಇದೆಯಲ್ಲ, ಮನೆ ಮೇಲೆ ಸೋಲಾರ್ ಹಾಕಿಬಿಟ್ಟು ಫ್ರೀ ಕರೆಂಟ್ ಮಾಡ್ಕೊಳ್ಳೋದು, ಅದಕ್ಕೆ ವಿಶ್ವ ಬ್ಯಾಂಕ್ ಈಗ ದೊಡ್ಡ ನೆರವನ್ನ ಘೋಷಿಸಿದೆ. ಈ ಯೋಜನೆಗೆ ಒಟ್ಟು $5 ಬಿಲಿಯನ್ ದುಡ್ಡು ಕೊಡೋಕೆ, ಆಲ್ಮೋಸ್ಟ್ 47 ಸಾವಿರ ಕೋಟಿ ರೂಪಾಯಿ ಕೊಡೋಕೆ ಈಗ ವಿಶ್ವ ಬ್ಯಾಂಕ್ ಮುಂದಾಗಿದೆ. ಇದರಲ್ಲಿ ಹತ್ತತ್ರ $1 ಬಿಲಿಯನ್ ಅಂದ್ರೆ $890 ಮಿಲಿಯನ್ ಅನ್ನ ಅವರೇ ವಿಶ್ವ ಬ್ಯಾಂಕ್ ಅವರೇ ಕೊಡ್ತಾರೆ. $4.2 ಬಿಲಿಯನ್ ಖಾಸಗಿ ಹೂಡಿಕೆಯನ್ನ ಮಾಡಿಸ್ಕೊಡ್ತಾರಂತೆ. ನಿಮ್ಗೆ ಗೊತ್ತಿರಬಹುದು, 2026ರ ಡಿಸೆಂಬರ್ ವೇಳೆಗೆ ದೇಶದ 75 ಲಕ್ಷ ಮನೆಗಳಿಗೆ ಸೋಲಾರ್ ಹಾಕೋ ದೊಡ್ಡ ಗುರಿಯನ್ನ ಸರ್ಕಾರ ಹೊಂದಿದೆ. ಈ ಮೆಗಾ ಯೋಜನೆಯಿಂದಾಗಿ ಸೋಲಾರ್ ಮಾರುಕಟ್ಟೆಯಲ್ಲಿ ಬರೋಬ್ಬರಿ 17 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಯಾಗೋ ನಿರೀಕ್ಷೆಯನ್ನ ವಿಶ್ವ ಬ್ಯಾಂಕ್ ಕೂಡ ಇಟ್ಕೊಂಡಿದೆ. ಏನಿದು ಯೋಜನೆ, ಇದ್ರ ಬಗ್ಗೆ ನಾವು ಈ ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ವಿ. ಹೇಗೆ ಅಪ್ಲೈ ಮಾಡೋದು, ಹೇಗೆ ಅದನ್ನ ಮನೇಲೂ ಕೂಡ ಹಾಕಿಸ್ಕೊಳ್ಳೋದು, ಎಕ್ಸ್ಟ್ರಾ ಕರೆಂಟ್ ಆದ್ರೆ ಹೇಗೆ ಅದನ್ನ ಮಾರ್ಬಿಟ್ಟು ದುಡ್ಡು ಮಾಡೋದು ಎಲ್ಲ ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಈ ವಿಡಿಯೋನ ಆಸಕ್ತರು ಚೆಕ್ ಮಾಡಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.